Dear students, welcome to the first PUC Physics Practicals. So, welcome to DVS PU Independent College. So, in this video, I am going to demonstrate the experiment spirometer. I am Madhumanti from Physics Department, DVS PU Independent College, Shimoga. The aim of the experiment to determine the radius of curvature of a given spherical surface by a spirometer. So, in this experiment, we are going to determine the radius of curvature by using a spirometer instrument. The apparatus which is required for to do this experiment, that is spirometer. So, this one is a spirometer. It consists of pitch scale and circular scale, that is we call it as a head scale. Okay, so now experiment helbekadre detail agi operators na explain ಮಾಡ್ತಾನೆ. So and the next one is watch glass. So this is watch glass and this is spherical surface glass. So the principle of this experiment is the linear distance moved by the screw is directly proportional to the rotation given to the screw head. And the next formula. So formula dalli first one ಏನು ಬರುತ್ತೆ, pitch ಅಂತ ಬರುತ್ತೆ. So pitch ಅಂತ ಹೇಳಿದ್ರೆ distance moved on the pitch scale divided by number of complete rotation given to the screw head. ಸೊ ಪ್ರತಿಯೊಂದು ಇನ್ಸ್ಟ್ರೂಮೆಂಟಿಗೂ ತನ್ನದೇ ಆದ ಲೀಸ್ಟ್ ಕೌಂಟ್ ಅಂತ ಇರುತ್ತೆ. ಸೊ ಆ ಲೀಸ್ಟ್ ಕೌಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಪಿಚ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್. ಮತ್ತು ನಾವು ಈ ಸ್ಪೆರೋಮೀಟರ್ನ ನಾವು ಮಿಲಿಮೀಟರಲ್ಲಿ ನಾವು ಮೆನ್ಷನ್ ಮಾಡ್ತೇವೆ. ಸೊ the next formula, radius of curvature. In this experiment we are going to determine the radius of curvature, that is r anta represent ಮಾಡ್ತೀವಿ. So that is L square divided by 6h plus h by 2. So L ಏನನ್ನ represent ಮಾಡುತ್ತೆ ಅಂತ ಹೇಳಿದ್ರೆ mean distance ಅನ್ನ between the any two legs of the spirometer. ಇಲ್ಲಿ ನೀವು ನೋಡ್ತಾ ಇರಬಹುದು 3 legs ಇದೆ. ಸ್ಪೆರೋಮೀಟರ್ ಅಲ್ಲಿ ಎಷ್ಟು legs ಇರುತ್ತೆ ಅಂದ್ರೆ 3 legs ಇರುತ್ತೆ. ಆ 3 legs ಅನ್ನ ನಾವು ಮೀನ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೊ ದಟ್ ಗಿವ್ಸ್ L. ಓಕೆ, ಹೆಚ್ ವ್ಯಾಲ್ಯೂ ಆಫ್ ಅದನ್ನ ಹೆಚ್ಚನ್ನ ನಾವೇನಂತ ಹೇಳ್ತೀವಿ, ವ್ಯಾಲ್ಯೂ ಆಫ್ ಸಜಿಟಾ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಸೊ ಈ ರೀತಿ ಕರ್ವ್ಡ್ ಸರ್ಫೇಸ್ ಇರುತ್ತೆ. ಓಕೆನಾ, ಆ ಕರ್ವ್ಡ್ ಸರ್ಫೇಸ್ ಅಲ್ಲಿ ನಾವು ಈ ಹೆಚ್ ಅಂದ್ರೆ ದಟ್ ಈಸ್ ಹೈಟ್ ದಟ್ ಈಸ್ ಬಿಟ್ವೀನ್ ದ 2 legs. ಓಕೆನಾ, ಸೊ ಅದನ್ನೇ ನಾವೇನಂತ ಹೇಳ್ತೇವೆ, ಸಜಿಟಾ ಅಂತ ಹೇಳ್ತೀವಿ. ಸೊ ದ H2 minus H1 which gives the ಸಜಿಟಾ ವ್ಯಾಲ್ಯೂ. ಫಸ್ಟ್ ನಾವು ಸ್ಪಿರಿಕಲ್ ಸರ್ಫೇಸಿಗೆ ನಾವು H1 ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಆಮೇಲೆ ಇದು ಸ್ಪಿರಿಕಲ್ ಸರ್ಫೇಸು, ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇದರಲ್ಲಿ ನಾವು H1 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊತೀವಿ. ಇದು ಪ್ಲೇನ್ ಸರ್ಫೇಸ್. ಓಕೆನಾ, ಈ ಪ್ಲೇನ್ ಸರ್ಫೇಸಲ್ಲಿ ನಾವು H2 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ H2 ಮೈನಸ್ H1 ಮಾಡಿದಾಗ ಸೊ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಸೊ ವ್ಯಾಲ್ಯೂ ಆಫ್ ಸಜಿಟಾ ಅಂತ ಸಿಗುತ್ತೆ. ಓಕೆನಾ, ಸೊ H1 ಅಂತ ಹೇಳಿದ್ರೆ, ಸೊ ರೀಡಿಂಗ್ ಆಫ್ ದ ಸ್ಪೆರೋಮೀಟರ್ ಕರಸ್ಪಾಂಡಿಂಗ್ ಟು ದ ಸ್ಪಿರಿಕಲ್ ಸರ್ಫೇಸ್. ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಸ್ಪಿರಿಕಲ್ ಸರ್ಫೇಸಲ್ಲಿ ನಾವು ವ್ಯಾಲ್ಯೂಸ್ನ ನೋಟ್ ಡೌನ್ ಮಾಡ್ಕೊತೀವಿ ಬೈ ಯೂಸಿಂಗ್ ಎ ಸ್ಪೆರೋಮೀಟರ್ ಇನ್ಸ್ಟ್ರೂಮೆಂಟ್. ಓಕೆ, ದಟ್ ಗಿವ್ಸ್ ದ ವ್ಯಾಲ್ಯೂ ಆಫ್ H2. ಸೊ ನಾವು ಅದೇ ರೀತಿ ಪ್ಲೇನ್ ಸರ್ಫೇಸಿಗೂ ಇದೇ ಪ್ರೋಸೆಸ್ನ ರಿಪೀಟ್ ಮಾಡ್ತೀವಿ ಬೈ ಯೂಸಿಂಗ್ ಸ್ಪೆರೋಮೀಟರ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಇಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಪೆರೋಮೀಟರ್ ಇನ್ಸ್ಟ್ರೂಮೆಂಟ್ ಇದೆ. ಓಕೆನಾ, ಸೊ ಇಲ್ಲಿ ನಿಮಗೆ ಕೆಳಗಡೆ 3 legs ಕಾಣಿಸ್ತಾ ಇದೆ. ಓಕೆನಾ, ಆ 3 legs ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಆ 3 legs ನಮಗೆ, ಸೊ ಅದ್ರ ಮೇಲ್ಗಡೆ ಒಂದು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ದಿಸ್ ಇಸ್ ಸ್ಕ್ರೂ ಟಿಪ್ ಅಂತ ಹೇಳ್ತೇವೆ. ಓಕೆನಾ, ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ಸ್ಕ್ರೂ ಕಾಣಿಸ್ತಾ ಇದೆ ನಿಮಗೆ. ಓಕೆನಾ, ಇಲ್ಲಿ ಮೇಲಿರುವಂತಹದ್ದನ್ನ ನಾವು ಸ್ಕ್ರೂ ಟಿಪ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಸರ್ಕ್ಯುಲರ್ ಸ್ಕೇಲನ್ನ ನಾವು ಹೆಡ್ ಸ್ಕೇಲ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಸೈಡ್ಗೆ ಒಂದು ಸ್ಕೇಲ್ ಕಾಣಿಸ್ತಾ ಇದೆ, ದಟ್ ಈಸ್ ಪಿಚ್ ಸ್ಕೇಲ್ ಅಂತ ಹೇಳ್ತೇವೆ. ಇಲ್ಲಿ ಅಬ್ಸರ್ವ್ ಮಾಡಿ, ಪಿಚ್ ಸ್ಕೇಲಲ್ಲಿ ಇಲ್ಲಿ ಡಿವಿಷನ್ಸ್ ಇದೆ. ಓಕೆನಾ, ಈ ಡಿವಿಷನ್ಸನ್ನು ನಾವು ಸ್ಟಾರ್ಟಿಂಗ್ನ ನಾವೇನಂತ ತಗೊತೀವಿ, 0 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ, ಸೊ ನೆಕ್ಸ್ಟು ಇರೋ ಡಿವಿಷನ್ಸಿಗೆ ನಾವು 10, 15, 0, 10, 15 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಸೊ ದಿಸ್ ಇಸ್ ಎ ಸ್ಕ್ರೂ.
ಓಕೆನಾ. ಸೊ ರೊಟೇಟ್ ಆದ ತಕ್ಷಣ ಅದು ಮೂವ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಲೆಗ್ಸ್ ಕಾಣಿಸ್ತಿದೆ ಅಲ್ವಾ, ನಾನು ಇಲ್ಲಿ ತೋರಿಸಿದೆ. ಈ ಲೆಗ್ಸನ್ನ ನಾವೇನಂತ ಹೇಳ್ತೇವೆ ಅಂತ ಹೇಳಿದ್ರೆ ಸೊ ಸ್ಪೆರೋಮೀಟರ್ ಲೆಗ್ಸ್ ಅಂತ ಹೇಳ್ತೇವೆ. ಸೊ ದಟ್ ಈಸ್ ಕಾಲ್ ಇಟ್ ಆಸ್ ಎ ಸ್ಪೆರೋಮೀಟರ್ ಲೆಗ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಲ್ವಾ, ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ಹೆಚ್, ದ ರೇಡಿಯಸ್ ಆಫ್ ಕರ್ವೇಚರ್. ಅದನ್ನೇ ನಾವು ಏನಂತ ಹೇಳ್ತೇವೆ, ಸೊ ಈ ಡಿಸ್ಟೆನ್ಸನ್ನು, ಈ ಹೈಟನ್ನು ನಾವೇನಂತ ಹೇಳ್ತೇವೆ, ಸಜಿಟ ಅಂತ ಕರಿತೇವೆ. ಸೊ ನೆಕ್ಸ್ಟು ಫಾರ್ಮುಲಾ. ಸೊ ಇಲ್ಲಿ ನಾವು ಪಿಚ್ಚನ್ನು ಮೆಷರ್ ಮಾಡ್ತೇವೆ. ಸೊ ಪಿಚ್ಚನ್ನ ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಪಿಚ್ ಸ್ಕೇಲ್ನ ನಾವು 0ಗೆ ತಗೊಬರಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ಪಿಚ್ ಸ್ಕೇಲ್ನ ನಾವು 0ಗೆ ತಗೊಬಂದಿದ್ದೀನಿ. ಓಕೆನಾ. ಸೊ ಪಿಚ್ ಸ್ಕೇಲ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಏನು ಫಾರ್ಮುಲಾನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಮೂವ್ಡ್ ಆನ್ ದ ಪಿಚ್ ಸ್ಕೇಲ್. ಸೊ ಯಾವಾಗ ಡಿಸ್ಟೆನ್ಸ್ ಮೂವ್ ಆಗುತ್ತೆ ಅಂತ ಹೇಳಿದ್ರೆ ಸೊ ನಂಬರ್ ಆಫ್ ರೊಟೇಷನ್ಸ್ ಗಿವನ್ ಟು ದ ಸ್ಕ್ರೂ ಹೆಡ್. ನಾನು ಎಷ್ಟು ರೊಟೇಷನ್ಸನ್ನ ಸ್ಕ್ರೂ ಹೆಡ್ಗೆ ಕೊಡ್ತಾ ಹೋಗ್ತೀನಿ ಅಷ್ಟು ಡಿಸ್ಟೆನ್ಸ್ ಏನಾಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ, ಈಗ ಎಲ್ಲಿದೆ ಪಿಚ್ ಸ್ಕೇಲ್ 0ಗಿದೆ. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ 0ಗಿದೆ, ನಾನೀಗ ಒಂದು ರೊಟೇಷನನ್ನು ಕೊಡ್ತೀನಿ. ಆಗ ಏನಾಗುತ್ತೆ, ಸೊ ಆ ಪಿಚ್ ಸ್ಕೇಲಲ್ಲಿ ಒಂದು ಡಿವಿಷನ್ ಮೇಲ್ಗಡೆ ಮೂವ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ನೊಂದು ರೊಟೇಷನನ್ನು ಕೊಡ್ತೀನಿ. ಅವಾಗ ಅಬ್ಸರ್ವ್ ಮಾಡಿ, ಈಗ 2 ಡಿವಿಷನ್ಸ್ ಮೇಲಾಯಿತು. ಸೊ ಇದೇ ಪ್ರೋಸೆಸ್ ಕಂಟಿನ್ಯೂ ಮಾಡ್ತಾ ಹೋದರೆ ಥರ್ಡ್ ರೊಟೇಷನ್ ಕೊಟ್ಟರೆ 3 ಡಿವಿಷನ್ಸ್ ಮೇಲ್ಗಡೆ ಬರ್ತಾ ಹೋಗುತ್ತೆ. ಸೊ ಆವಾಗ ನಾವಿಲ್ಲಿ ಏನಂತ ಬರ್ಕೋಬೋದು ಅಂತ ಹೇಳಿದ್ರೆ, ಸೊ ಇಲ್ಲಿ ಡಿಸ್ಟೆನ್ಸ್ ಮೂವ್ಡ್ ಆನ್ ದ ಪಿಚ್ ಸ್ಕೇಲ್ ಎಷ್ಟು 2 ಲೈನ್ಸ್ ಮೇಲ್ಗಡೆ ಮೂವ್ ಆಗಿದೆ ಅಲ್ವಾ. ಸೊ ಈಗ ಎಷ್ಟು ಡಿವಿಷನ್ಸ್ ಮೂವ್ ಆಯಿತು ಅಂತ ಹೇಳಿದ್ರೆ 2 ಡಿವಿಷನ್ಸ್ ಮೇಲ್ಗಡೆ ಮೂವ್ ಆಯಿತು. ಎಷ್ಟು ರೊಟೇಷನ್ ಕೊಟ್ಟಾಗಾಯಿತು 2 ಡಿವಿಷನ್ನು, ಸೊ 2 ರೊಟೇಷನ್ ಕೊಟ್ಟಾಗಾಯಿತು. ಆಗ ನಾವೇನಂತ ಬರ್ಕೊಳ್ಬೋದು, ಪಿಚ್ನ ನಾವು 1 ಮಿಲಿಮೀಟರ್ ಅಂತ ಬರ್ಕೊತೀವಿ. ಓಕೆ. ಸೊ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಆನ್ ಸರ್ಕ್ಯುಲರ್ ಸ್ಕೇಲ್ ನಾನು ರೆಪ್ರೆಸೆಂಟ್ ಮಾಡಿದೆ ಆಗಲೇ. ಸೊ ಇಲ್ಲಿ ಎಷ್ಟು ಡಿವಿಷನ್ಸ್ ಇದೆ ಅಂದರೆ ಅಬ್ಸರ್ವ್ ಮಾಡಿ, ಸೊ 0 ಇಂದ 90 ಇದೆ, 0 ಇಂದ 90 ಇದೆ. ಸೊ 90 ಇಂದ 0ಗೆ ಇನ್ನೊಂದು 10 ಡಿವಿಷನ್ಸ್ ಇದೆ. ಅಂದರೆ ಎಷ್ಟಾಗುತ್ತೆ ಆಗ ಅಂತ ಹೇಳಿದ್ರೆ 100 ಡಿವಿಷನ್ಸ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, 0 ಇದೆ ಅಲ್ವಾ, 10, 20, 30, 40, 50, 60, 70, 80, 90. ಇಲ್ಲಿಂದ ಇಲ್ಲಿಗೆ ಮತ್ತೆ 10 ಡಿವಿಷನ್ಸ್ ಇದೆ. ದಟ್ ರೆಪ್ರೆಸೆಂಟ್ಸ್ ವಾಟ್, 100 ಡಿವಿಷನ್ಸ್. ಸೊ ಸರ್ಕ್ಯುಲರ್ ಸ್ಕೇಲಲ್ಲಿ ಎಷ್ಟು ಡಿವಿಷನ್ಸ್ ಇದೆ, 100 ಡಿವಿಷನ್ಸ್ ಇದೆ. ದ ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಆನ್ ದ ಸರ್ಕ್ಯುಲರ್ ಸ್ಕೇಲ್ ಈಸ್ 100. ಓಕೆ, ನಾನು ಅದನ್ನೇ ಇಲ್ಲಿ ನೋಟ್ ಡೌನ್ ಮಾಡಿರೋದು. ಟೋಟಲ್ ನಂಬರ್ ಆಫ್ ಡಿವಿಷನ್ಸ್ ಆನ್ ಸರ್ಕ್ಯುಲರ್ ಸ್ಕೇಲ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 100. ಈಗ ನಾವು ಲೀಸ್ಟ್ ಕೌಂಟನ್ನು ಫೈಂಡ್ ಔಟ್ ಮಾಡ್ಬೋದು. ಲೀಸ್ಟ್ ಕೌಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಪಿಚ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್. ಓಕೆ. ಸೊ ಪಿಚ್ ವ್ಯಾಲ್ಯೂ ಆಲ್ರೆಡಿ ನಾವು ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ, ದಟ್ ಈಸ್ 1 ಮಿಲಿಮೀಟರ್ ಅಂತ. ಓಕೆನಾ. ಸೊ ಟೋಟಲ್ ನಂಬರ್ ಆಫ್ ಹೆಡ್ ಸ್ಕೇಲ್ ಡಿವಿಷನ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 100 ಇರುತ್ತೆ. ಸೊ ಆಗ ನಮಗೆ ಲೀಸ್ಟ್ ಕೌಂಟ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 0.01 ಮಿಲಿಮೀಟರ್ ಇಸ್ ದ ಲೀಸ್ಟ್ ಕೌಂಟ್ ಆಫ್ ದಿ ಸ್ಪೆರೋಮೀಟರ್. ಓಕೆ. ಸೊ ನೆಕ್ಸ್ಟು ನಾವು ಯಾವ ರೀತಿ ರೀಡಿಂಗ್ಸ್ ತಗೊಳ್ಳೋದು ಅಂತ ನೋಡೋಣ. ಓಕೆ. ಸೊ ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಸ್ಪೆರೋಮೀಟರ್ ಅಂದರೆ ಹೇಗಿರುತ್ತೆ. 3 ಲೆಗ್ಸ್ ಇರುತ್ತೆ. ಅಬ್ಸರ್ವ್ ಮಾಡಿ ನೀಟಾಗಿ ಇನ್ಸ್ಟ್ರೂಮೆಂಟನ್ನು. ಸೊ ನೀಟಾಗಿ ಇನ್ಸ್ಟ್ರೂಮೆಂಟ್ನ ಅಬ್ಸರ್ವ್ ಮಾಡಿದ್ರೆ ನೀವು ಈಸಿಯಾಗಿ ರೀಡಿಂಗ್ಸ್ನ ತೆಕ್ಕೋಬೋದು. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಕೆಳಗಡೆ, ದಟ್ ಈಸ್ ಕಾಲ್ಡ್ ಸ್ಕ್ರೂ. ಅದನ್ನು ನಾವು ಸ್ಕ್ರೂ ಅಂತ ಹೇಳ್ತೇವೆ. ಸೊ ಆಮೇಲೆ ಇಲ್ಲಿ ಒಂದು ಸ್ಕೇಲ್ ಕಾಣಿಸ್ತಾ ಇದೆ. ಆ ಸ್ಕೇಲ್ಗೆ ನಾವು ಸರ್ಕ್ಯುಲಾರ್ ಸ್ಕೇಲ್ ಅಂತ ಹೇಳ್ತೀವಿ. ಅಲ್ಲಿ ತಗೊಳ್ಳೋ ರೀಡಿಂಗನ್ನು ನಾವು HSR ಅಂತ ಹೇಳ್ತೀವಿ. HSR ಅಂತ ಹೇಳಿದ್ರೇನು, ಹೆಡ್ ಸ್ಕೇಲ್ ರೀಡಿಂಗ್. ಓಕೆ. ಸೊ ಇಲ್ಲಿ ಒಂದು ಸೈಡಿಗೆ ಒಂದು ಸ್ಕೇಲ್ ಇದೆ, ದಟ್ ಈಸ್ ಕಾಲ್ಡ್ ಪಿಚ್ ಸ್ಕೇಲ್ ಅಂತ ಹೇಳ್ತೀವಿ. ಅಲ್ಲಿ ತಗೊಳ್ಳೋ ರೀಡಿಂಗ್ಸನ್ನ ನಾವು PSR ಅಂತ ಹೇಳ್ತೀವಿ, ದಟ್ ಈಸ್ ಪಿಚ್ ಸ್ಕೇಲ್ ರೀಡಿಂಗ್. ಆ ಹೆಡ್ ಸ್ಕೇಲಿಗೆ ಒಂದು ಸ್ಕ್ರೂ ಅಟ್ಯಾಚ್ ಆಗಿದೆ, ಅದನ್ನು ನಾವು ಸ್ಕ್ರೂ ಹೆಡ್ ಅಂತ ಹೇಳ್ತೇವೆ. ಓಕೆನಾ. ಸೊ ಇದಿಷ್ಟು ಈ ಆಪರೇಟರ್ಸು ನಾವು ಏನಂತ ಹೇಳ್ತೇವೆ, ಸ್ಪೆರೋಮೀಟರ್ ಅಂತ ಹೇಳ್ತೇವೆ. ಓಕೆನಾ. ಈಗ ನೆಕ್ಸ್ಟ್ ಯಾವ ರೀತಿ ನಾವು ರೀಡಿಂಗ್ಸ್ನ ತಗೊತೀವಿ ಅಂತ ಹೇಳಿದ್ರೆ, ಫಸ್ಟ್ ನಾವು ಸ್ಪಿರಿಕಲ್ ಸರ್ಫೇಸ್ನ ತಗೊತೀವಿ.
ಓಕೆನಾ. ಫಸ್ಟ್ ನಾವೇನು ಮಾಡ್ತೀವಿ, ಈ ಸ್ಪಿರಿಕಲ್ ಸರ್ಫೇಸ್ನ ತೊಗೊತೀವಿ. ಸೊ ಈ ಸ್ಕ್ರೂ ಟಿಪ್ಪನ್ನ ನಾವು ರೊಟೇಟ್ ಮಾಡ್ತಾ ಹೋಗಬೇಕು, ಆಯಿತಾ. ಫಸ್ಟ್ ನಾವು ಈ ಸ್ಪಿರಿಕಲ್ ಸರ್ಫೇಸ್ ಮೇಲೆ ಈ ಥರ ಇಡ್ತೀವಿ. ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವು ಲೆಗ್ಸ್ ಎದ್ದಿದೆ ಇಲ್ಲಿ ಅಲ್ವಾ. ಸೊ ಅದನ್ನು ನಾವೇನು ಮಾಡಬೇಕು, ಈ ಥರ ನಮಗೆ ಇಡೋಕೆ ಬರೋದಿಲ್ಲ. ನೀವು ಯಾವಾಗಲೂ ಫಸ್ಟ್ ನೀವು ಸ್ಪಿರಿಕಲ್ ಸರ್ಫೇಸ್ ತೊಗೊಂಡಾಗ ಇದಿಷ್ಟೇ ಸರ್ಫೇಸಲ್ಲೇ ನೀವು ಇಡಬೇಕು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಮಾರ್ಕ್ ಮಾಡ್ತಿದ್ದೀನಿ ಅಲ್ವಾ, ಇಷ್ಟೇ ಸರ್ಫೇಸಲ್ಲಿ ಇಡಬೇಕು. ಆ ಕರ್ವ್ಡ್ ಸರ್ಫೇಸಲ್ಲೇ ಏನಾಗಿರಬೇಕು, ಸ್ಪೆರೋಮೀಟರ್ ಇರಬೇಕು, ಓಕೆನಾ. ಸೊ ಈ ಥರ ಇಟ್ಟಿದ ತಕ್ಷಣ ಇಲ್ಲಿ ಲೆಗ್ಸು ಆಚೆ ಈಚೆ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಸ್ಕ್ರೂ ಟಿಪ್ ಇದೆ ಅಲ್ವಾ, ಈ ಸ್ಕ್ರೂ ಕೆಳಗಡೆ ಒಂದು ಟಿಪ್ ಕಾಣಿಸ್ತಿದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಈ ಟಿಪ್ ಇದೆ ಅಲ್ವಾ, ಸೊ ಇದು ಏನಾಗಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಬರಬೇಕು, ಓಕೆನಾ. ಜಸ್ಟ್ ಈ ಥರ ಕರ್ವ್ಡ್ ಸರ್ಫೇಸಿಗೆ, ಸೊ ಈ ಥರ ಕರ್ವ್ಡ್ ಸರ್ಫೇಸಿಗೆ ಏನಾಗಿರಬೇಕು, ಆ ಟಿಪ್ ಜಸ್ಟ್ ಆ ಸರ್ಫೇಸಿಗೆ ಟಚ್ ಆಗಬೇಕಷ್ಟೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಜಸ್ಟ್ ಆ ಸ್ಕ್ರೂ ಟಿಪ್ಪು ಟಚ್ ಆಗಿದೆ. ಆ ಟಚ್ ಆದ ತಕ್ಷಣ ನಾವು ರೀಡಿಂಗ್ಸನ್ನ ತಗೋಬೋದು, ಓಕೆನಾ. ಸೊ ರೀಡಿಂಗ್ಸ್ನ ನಾವು ತಗೋಬೋದು. ಇಲ್ಲಿ ಪಿಚ್ ಸ್ಕೇಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಈ ಸರ್ಕ್ಯುಲರ್ ಸ್ಕೇಲ್ ಮೇಲ್ಗಡೆ ಲೇಯರ್ ಕಾಣಿಸ್ತಿದೆ ಅಲ್ವಾ, ಈ ಸರ್ಕ್ಯುಲರ್ ಸ್ಕೇಲ್ ಮೇಲ್ಗಡೆ ಲೇಯರ್ ಕಾಣಿಸ್ತಾ ಇದೆ. ಆ ಲೇಯರು ಆ ಪಿಚ್ ಸ್ಕೇಲಿಗೆ ಟಚ್ ಆಗಿರುತ್ತೆ. ಅದು ಯಾವ ಲೈನಿಗೆ ಟಚ್ ಆಗಿರುತ್ತೆ ನಾನು ಹೇಳಿದೆ. ಇಲ್ಲಿ 0 ಇಂದ 10 ಡಿವಿಷನ್ಸಿಗೆ ನಾವು ಇಲ್ಲಿ ಫಸ್ಟ್ 0 ಅಂತ ತೊಗೊತೀವಿ, ನೆಕ್ಸ್ಟ್ 10 ಡಿವಿಷನ್ಗೆ 10 ಅಂತ ತೊಗೊತೀವಿ, ನೆಕ್ಸ್ಟ್ ಡಿವಿಷನ್ಗೆ 10 ಡಿವಿಷನ್ಸ್ಗೆ 20 ಅಂತ ತೊಗೊತೀವಿ, ಓಕೆ. ಈಗ ಪಿಚ್ ಸ್ಕೇಲಿಗೆ ಆ ಸರ್ಕ್ಯುಲರ್ ಸ್ಕೇಲ್ ಇಲ್ಲಿ ಒಂದು ಎಡ್ಜ್ ಕಾಣಿಸ್ತಿದೆ, ಆ ಎಡ್ಜನ್ನು ಕನ್ಸಿಡರ್ ಮಾಡಬಾರ್ದು, ಓಕೆ. ಮೇಲ್ಗಡೆ ಲೇಯರ್ ಇದೆ ನೋಡಿ ಸರ್ಕ್ಯುಲರ್ ಸ್ಕೇಲ್ ಹೆಡ್ ಸ್ಕೇಲಿಂದು, ಅದು ಎಲ್ಲಿಗೆ ಟಚ್ ಆಗಿರುತ್ತೋ ಆ ಪಿಚ್ ಸ್ಕೇಲ್ ರೀಡಿಂಗ್ನ ತಗೋಬೇಕು. ಎಷ್ಟಿದೆ ಅಂತ ಹೇಳಿದ್ರೆ ಎಷ್ಟಿದೆ ಅಂತ ಹೇಳಿದ್ರೆ 14, ಸಾರಿ, ಸೊ ಅಬ್ಸರ್ವ್ ಮಾಡಿ 13 ಇದೆ ಅದು, ಓಕೆನಾ. ಸೊ 13ಗಿದೆ, ಓಕೆನಾ. ಸೊ 13ಗಿದೆ ಅಂದರೆ ನಮ್ಮ PSR ವ್ಯಾಲ್ಯೂ ಎಷ್ಟಾಗುತ್ತೆ, 13. ಅದನ್ನು ನಾವು ಟ್ಯಾಬ್ಯುಲರ್ ಕಾಲಮಲ್ಲಿ ಎಂಟರ್ ಮಾಡಬೇಕು. PSR ದಟ್ ಈಸ್ ಎಷ್ಟಿದೆ ಅಂತ ಹೇಳಿದ್ರೆ, ಸೊ ಪಿಚ್ ಸ್ಕೇಲ್ ರೀಡಿಂಗ್ 13 ಇದೆ. ಆಮೇಲೆ ಸರ್ಕ್ಯುಲರ್ ಸ್ಕೇಲ್ ರೀಡಿಂಗ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ 0 ಇದೆ, ಇಲ್ಲಿ 5 ಇದೆ, ಇಲ್ಲಿ 10 ಇದೆ, ಓಕೆನಾ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 0 ಆದಮೇಲೆ ಎಲ್ಲಿಗೆ ಟಚ್ ಆಗಿದೆ, ದಟ್ ಈಸ್ 5ಗೆ ಟಚ್ ಆಗಿದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ 0 ಇಂದ 5ಗೆ ಟಚ್ ಆಗುತ್ತೆ. ಎಲ್ಲಿ ಕ್ರಾಸ್ ಆಗಿರುತ್ತೆ ಪಿಚ್ ಸ್ಕೇಲ್ಗೆ, ದಟ್ ಈಸ್ 5, ದಟ್ ಈಸ್ ಹೆಡ್ ಸ್ಕೇಲ್ ರೀಡಿಂಗ್, HSR ಅಂತ ಹೇಳ್ತೇವೆ, ಓಕೆನಾ. ಈಗ ನಾವು TRನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಸೊ TR ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿದ್ರೆ, PSR HSR ಇಂಟು ಲೀಸ್ಟ್ ಕೌಂಟ್, ಓಕೆನಾ. ಸೊ PSR ವ್ಯಾಲ್ಯೂ ನಮಗೆ ಗೊತ್ತಿದೆ ಎಷ್ಟು, 13, ಓಕೆನಾ. ಸೊ HSR ಗೊತ್ತಿದೆ ನಮಗೆ ಎಷ್ಟು ಅಂತ ಹೇಳಿದ್ರೆ, HSR ವ್ಯಾಲ್ಯೂ 5 ಇಂಟು ಲೀಸ್ಟ್ ಕೌಂಟ್ ಎಷ್ಟಿರುತ್ತೆ, 0.01, ಓಕೆನಾ. ಸೊ ಇದಿಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 13.05 ಬರುತ್ತೆ. ಫಸ್ಟ್ ನಾವು 5 ಇಂಟು 0.01ನ ಮಲ್ಟಿಪ್ಲೈ ಮಾಡ್ಕೊತೀವಿ, ಅದಕ್ಕೆ ಪ್ಲಸ್ 13ಅನ್ನು ಆ್ಯಡ್ ಮಾಡಬೇಕು. ಆವಾಗ ನಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 13.05 ಬರುತ್ತೆ. ಸೊ ಇಲ್ಲಿ ನಾವು ಅದನ್ನು ನೋಟ್ ಡೌನ್ ಮಾಡಿದ್ದೀವಿ, ಓಕೆನಾ. ಸೊ ಇದೇ ಥರ ನಾವು 3 ಟ್ರಯಲ್ಸನ್ನು ತಗೋಬೇಕು. ಸೊ 3 ಟ್ರಯಲ್ಸನ್ನು ತಗೋಬೇಕು ನಾವು. ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಇದೇ ರೀತಿ ನಾನು ಹೇಳಿದೆ, ಈ ಕರ್ವ್ಡ್ ಸರ್ಫೇಸಲ್ಲೇ ನಾವೇನು ಮಾಡಬೇಕು, ಸ್ಪೆರೋಮೀಟರ್ನ ಪ್ಲೇಸ್ ಮಾಡಬೇಕು. ಸೊ ಇದೇ ಥರ ಮತ್ತೆ ನಾನು ಒಂಚೂರು ರೊಟೇಟ್ ಮಾಡಿಬಿಟ್ಟು, ಸೊ ಒಂದು ಸ್ವಲ್ಪ ಆಚೆ ಈಚೆ ಇಡ್ತೀನಿ ಅಷ್ಟೆ, ಓಕೆನಾ. ಸೊ ಆಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ರೀಡಿಂಗು, ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಸೊ ಎಗೇನ್ ನಮಗೆ ಎಷ್ಟು ಬರುತ್ತೆ, PSR ಎಷ್ಟು ಬರುತ್ತೆ, 13 ಬರುತ್ತೆ, ಓಕೆ. ಸೊ 13 ಬರುತ್ತೆ. HSR ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಮಗೆ 15 ಬರುತ್ತೆ, ಓಕೆನಾ. ಸೊ ಆವಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ
ಸೊ ಪಿ ಎಸ್ ಆರ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 13 ಬರುತ್ತೆ. ಸೊ ನೆಕ್ಸ್ಟು ಹೆಚ್ ಎಸ್ ಆರ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 15 ಬರುತ್ತೆ. ಓಕೆನಾ. ಸೊ ಟಿ ಆರ್ ಮಾಡಿದಾಗ ಪಿ ಎಸ್ ಆರ್ ಪ್ಲಸ್ ಹೆಚ್ ಎಸ್ ಆರ್ ಇಂಟು ಲೀಸ್ಟ್ ಕೌಂಟ್ ಮಾಡಿದ್ರೆ ಸೊ ಎಷ್ಟು ಬರುತ್ತೆ ಆಗ ವ್ಯಾಲ್ಯೂ ಅಂತ ಹೇಳಿದ್ರೆ 13.15 ಬರುತ್ತೆ. ಸೊ ನೆಕ್ಸ್ಟು ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡ್ತಾ ಹೋಗ್ತೀವಿ. ಸೊ ಮತ್ತೆ ನಾವು ಸ್ಪೆರೋಮೀಟರ್ನ ಮತ್ತೆ ಬೇರೆ ಪಾಯಿಂಟಲ್ಲಿ ಇಟ್ಟಾಗ ಅಲ್ಲೇ ರೇಡಿಯಸ್ ಆಫ್ ಕರ್ವೇಚರ್ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸ್ಪಿರಿಕಲ್ ಸರ್ಫೇಸಲ್ಲಿ ಇಟ್ಟಾಗ ಪಿ ಎಸ್ ಆರ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 13 ಬರುತ್ತೆ. ಸೊ ಆಮೇಲೆ ಹೆಚ್ ಎಸ್ ಆರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 75 ಬರುತ್ತೆ. ಸೊ ಟಿ ಆರ್ ಪಿ ಎಸ್ ಆರ್ ಪ್ಲಸ್ ಹೆಚ್ ಎಸ್ ಆರ್ ಇಂಟು ಲೀಸ್ಟ್ ಕೌಂಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 13.75 ಬರುತ್ತೆ. ಸೊ ಇದಿಷ್ಟು ಸ್ಪಿರಿಕಲ್ ಸರ್ಫೇಸ್ಗೆ ಮಾಡಬೇಕಾಗಿದಂತಹ ತಗೊಳ್ಬೇಕಂತಹ ರೀಡಿಂಗ್ಸು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಸೊ ಇದನ್ನೇ ನಾವು ಪ್ಲೇನ್ ಸರ್ಫೇಸ್ ಮೇಲೆ ಇಡ್ತೀವಿ. ಈಗ ನಾವು ಅಬ್ಸರ್ವ್ ಮಾಡಿ ಈ ಸ್ಕ್ರೂ ಟಿಪ್ಪು ಪ್ಲೇನ್ ಸರ್ಫೇಸಿಗಿಂತ ಸ್ವಲ್ಪ ಮೇಲಿದೆ. ಓಕೆನಾ. ಆಗ ನಾವೇನು ಮಾಡಬೇಕು, ಮತ್ತೆ ನಾವಿದನ್ನು ಕೆಳಗಡೆ ತಗೋಬೇಕು. ಸೊ ಆವಾಗ ಆ ಟಿಪ್ ಏನು ಮಾಡಬೇಕು, ಸರ್ಫೇಸ್ಗೆ ಟಚ್ ಆಗಬೇಕು. ಓಕೆನಾ. ಸೊ ಪ್ಲೇನ್ ಸರ್ಫೇಸ್ಗೆ ಟಚ್ ಆಗಬೇಕು. ಸೊ ಆವಾಗ ಈಗ ಅಬ್ಸರ್ವ್ ಮಾಡಿ ಪಿಚ್ ಸ್ಕೇಲಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸೊ ಪಿಚ್ ಸ್ಕೇಲ್ ರೀಡಿಂಗನ್ನು ಅಬ್ಸರ್ವ್ ಮಾಡಿ ನೀವು ನೀಟಾಗಿ ಎಷ್ಟು ಬರ್ತಿದೆ ಅಂತ ಹೇಳಿದ್ರೆ ಸೊ ಆ ಸರ್ಕ್ಯುಲರ್ ಸ್ಕೇಲ್ ಎಲ್ಲಿಗೆ ಟಚ್ ಆಗಿದೆ ಪಿಚ್ ಸ್ಕೇಲ್ಗೆ ಅಂತ ಹೇಳಿದ್ರೆ 10 ವ್ಯಾಲ್ಯೂಗೆ ಟಚ್ ಆಗಿದೆ. ಓಕೆನಾ. ಸೊ 10ಗೆ ಟಚ್ ಆಗಿದೆ. ನಾವಿಲ್ಲಿ ಬರ್ಕೊತೀವಿ. ಸೊ ಹಾರಿಸಾಂಟಲ್ ಪ್ಲೇನ್ ಅಥವಾ ಪ್ಲೇನ್ ಸರ್ಫೇಸ್ ಅಂತ ತೊಗೊತೀವಿ. ಅಲ್ಲಿ ಪಿ ಎಸ್ ಆರ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ 10 ಬರುತ್ತೆ. ಓಕೆನಾ. ಸೊ ನೆಕ್ಸ್ಟು ಹೆಡ್ ಸ್ಕೇಲ್ ರೀಡಿಂಗ್ನ ನೋಡೋಣ. ಹೆಡ್ ಸ್ಕೇಲ್ ರೀಡಿಂಗ್ ಅಂತ ಹೇಳಿದ್ರೆ ಎಷ್ಟು, ಸರ್ಕ್ಯುಲಾರ್ ಸ್ಕೇಲ್. ಸೊ ಸರ್ಕ್ಯುಲಾರ್ ಸ್ಕೇಲಲ್ಲಿ ನೋಡುವಂತಹ ರೀಡಿಂಗ್ ಎಷ್ಟು ಅದನ್ನು ನಾವು ಹೆಡ್ ಸ್ಕೇಲ್ ರೀಡಿಂಗ್ ಅಂತಲೂ ಕರಿತೀವಿ. ದಟ್ ಈಸ್ 95. ಓಕೆನಾ. ಸೊ ಸೇಮ್ ಆ್ಯಸ್ ಇಟ್ ಈಸ್ ನಾವು ಇದೇ ಫಾರ್ಮುಲಾನ ಯೂಸ್ ಮಾಡ್ತೀವಿ ಟಿ ಆರ್ನ ಫೈಂಡ್ ಔಟ್ ಮಾಡಲಿಕ್ಕೆ. ಪಿ ಎಸ್ ಆರ್ ಪ್ಲಸ್ ಹೆಚ್ ಎಸ್ ಆರ್ ಇಂಟು ಲೀಸ್ಟ್ ಕೌಂಟ್. ಓಕೆನಾ. ಸೊ ಆ್ಯಸ್ ಇಟ್ ಈಸ್ ನಾವಿಲ್ಲಿ ಪಿ ಎಸ್ ಆರ್ಗೆ 10ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಹೆಚ್ ಎಸ್ ಆರಿಗೆ ನಾವು 95ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಲೀಸ್ಟ್ ಕೌಂಟ್ ಎಷ್ಟು ಬಂದಿರುತ್ತೆ ಅಂದರೆ ಇಂಟು 0.01. ಆವಾಗ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 10.95 ಬರುತ್ತೆ. ಓಕೆನಾ. ಸೊ ನಾವು ನೆಕ್ಸ್ಟ್ ಟ್ರಯಲಿಗೆ ಇದನ್ನು ನಾವು ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಸೊ ಪ್ಲೇನ್ ಸರ್ಫೇಸ್ ಆಗಿರೋದ್ರಿಂದ ನಾವು ಎಲ್ಲಿ ಮೂವ್ ಮಾಡಿದ್ರು ಸೊ ಅದೇ ವ್ಯಾಲ್ಯೂನೇ ಬರುತ್ತೆ ಪಿ ಎಸ್ ಆರ್. ಸೊ ಆದ್ದರಿಂದ ಸೆಕೆಂಡ್ ಟ್ರಯಲ್ಗೆ ಎಷ್ಟು ಬರುತ್ತೆ ಪಿ ಎಸ್ ಆರ್ ಅಂತ ಹೇಳಿದ್ರೆ 10 ಬರುತ್ತೆ. ಸೊ ಹೆಚ್ ಎಸ್ ಆರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 94 ಬರುತ್ತೆ. ಸೊ ಟಿ ಆರ್ ವ್ಯಾಲ್ಯೂ ಸೇಮ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10.94 ಬರುತ್ತೆ. ಓಕೆ. ಸೊ ಥರ್ಡ್ ಟ್ರಯಲಿಗೆ ಮತ್ತೆ ಪಿ ಎಸ್ ಆರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ 10 ಬರುತ್ತೆ. ಹೆಚ್ ಎಸ್ ಆರ್ ಎಷ್ಟು ಬರುತ್ತೆ 93 ಬರುತ್ತೆ. ಸೊ ಟಿ ಆರ್ ಫೈಂಡ್ ಔಟ್ ಮಾಡಿದ್ರೆ ಎಷ್ಟು ಬರುತ್ತೆ 10.93 ಬರುತ್ತೆ. ಓಕೆ. ಸೊ ಇವಾಗ ನಾವು H1 ಮೈನಸ್ H2 ಸ್ಪಿರಿಕಲ್ ಸರ್ಫೇಸ್ ಮತ್ತು ಹಾರಿಸಾಂಟಲ್ ಪ್ಲೇನ್ ಸರ್ಫೇಸ್. ಸೊ ಈಗ ನಾವು H1 ಮೈನಸ್ H2 ಮಾಡಿದ್ರೆ ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ ವ್ಯಾಲ್ಯೂ ನಮಗೆ 2.1 ಬರುತ್ತೆ. ಸೊ ನೆಕ್ಸ್ಟ್ ಟ್ರಯಲಿಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2.21 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಥರ್ಡ್ ಟ್ರಯಲಿಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2.82 ಬರುತ್ತೆ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ತುಂಬ ಟ್ರಯಲ್ಸ್ ಇದ್ದಾಗ ನಾವು ಅದನ್ನು ಸಮ್ ಮಾಡಿ ಡಿವೈಡ್ ಮಾಡ್ತೀವಿ. ಓಕೆನಾ. 3 ಟ್ರಯಲ್ಸ್ನ ಆ್ಯಡ್ ಮಾಡಿ ಡಿವೈಡ್ ಮಾಡಿದ್ರೆ ಸೊ ಡಿವೈಡೆಡ್ ಬೈ 3 ಮಾಡಿದ್ರೆ ಸೊ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2.37 ಬರುತ್ತೆ. ಓಕೆ. ಸೊ ಅದು ನಮಗೆ ಮಿಲಿಮೀಟರಲ್ಲಿದೆ. ಸೆಂಟಿಮೀಟರಿಗೆ ಬರಬೇಕಾದ್ರೆ ಏನಾಗುತ್ತೆ 0.237 ಆಗುತ್ತೆ. ಸೊ ಮಿಲಿಮೀಟರ್ ಅಂದರೆ 10⁻³ ಇರುತ್ತೆ. ಸೆಂಟಿಮೀಟರ್ 10⁻². ಅಲ್ಲಿ ನಮಗೆ ಕನ್ವರ್ಟ್ ಮಾಡಿದಾಗ ಎಷ್ಟು ಬರುತ್ತೆ 0.237 ಬರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಸೊ ಇಲ್ಲಿ ನಾವು ಲೆಂತನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಒಂದು ವೈಟ್ ಶೀಟನ್ನು ತೊಗೊಂಡಿದ್ದೀನಿ ನಾನು. ಸೊ ಒಂದು ವೈಟ್ ಶೀಟ್ನ ತೊಗೊಂಡಿದ್ದೀವಿ. ಈ ರೀತಿ ಲೆಗ್ಸನ್ನು ಆ ಲೆಗ್ಸ್ನ ಪ್ರಿಂಟು ಈ ವೈಟ್ ಪೇಪರ್ ಶೀಟ್ ಮೇಲೆ ಬೀಳಬೇಕು.
ಆ ಥರ ಪ್ರೆಸ್ ಮಾಡ್ಕೊತೀವಿ. ಓಕೆನಾ? ಪ್ರೆಸ್ ಮಾಡ್ಕೊಂಡು ಏನು ಮಾಡ್ತೇನೆ, ಅಲ್ಲಿ ನಾನು ಒಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಸೊ ಈ ಟ್ರಯಾಂಗಲ್ಗೆ ಒಂದು ನೇಮ್ ಕೊಡ್ತೇವೆ. ಸೊ ಏನು, ಎ ಬಿ ಸಿ ಅಂತ ಮಾರ್ಕ್ ಮಾಡ್ಕೊತೇನೆ. ಓಕೆನಾ? ಸೊ ಈಗ ಈ ಡಿಸ್ಟೆನ್ಸನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಏನು ಫಾರ್ಮುಲಾ ಇರುತ್ತೆ ಅಂತ ಹೇಳಿದ್ರೆ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದ್ರೆ ನಮಗೆ ಲೆಂತ್ ಸಿಗುತ್ತೆ. ಓಕೆ? ಸೊ ಇಲ್ಲಿಂದ ಇಲ್ಲಿ ಎ ಬಿಗಿರೋ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 4 ಇದೆ. ಸೊ ಅದೇ ರೀತಿ ಬಿ ಇಂದ ಸಿಗಿರೋ ಡಿಸ್ಟೆನ್ಸ್ ಎಷ್ಟಿದೆ, 4 ಇದೆ. ಮತ್ತು ಎ ಇಂದ ಸಿಗಿರೋ ಡಿಸ್ಟೆನ್ಸ್ ಎಷ್ಟಿದೆ, 4 ಇದೆ. ಓಕೆನಾ? ಸೊ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಡಿವೈಡೆಡ್ ಬೈ 3 ಮಾಡಿದ್ರೆ ನಮಗೆ 4 ಸೆಂಟಿಮೀಟರೇ ಬರುತ್ತೆ. ಸೊ ನೆಕ್ಸ್ಟ್ ನಾವು ಏನು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರೆ, ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಸೊ ಆರ್ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 6h ಪ್ಲಸ್ h ಬೈ 2. ಎಲ್ ವ್ಯಾಲ್ಯೂ ನಮಗೆ ಗೊತ್ತಿದೆ, 4ನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. 4 ಸ್ಕ್ವೇರ್ ಆಗುತ್ತೆ. 6 ಇಂಟು ಹೆಚ್ ಅಂದರೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ದಟ್ ಈಸ್ 0.23. ಸೊ ಪ್ಲಸ್ ಹೆಚ್ ವ್ಯಾಲ್ಯೂ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋಣ, 0.23. ಓಕೆ? ಡಿವೈಡೆಡ್ ಬೈ 2. ಸೊ 4 ಸ್ಕ್ವೇರ್ ಅಂದರೆ 16 ಆಗುತ್ತೆ. 6 ಇಂಟು 0.23 ಮಲ್ಟಿಪ್ಲೈ ಮಾಡಿದ್ರೆ 1.422 ಆಗುತ್ತೆ. ಸೊ ಪ್ಲಸ್ 0.23 ಡಿವೈಡೆಡ್ ಬೈ 2 ಮಾಡಿದ್ರೆ 0.115. ಓಕೆನಾ? ಸೊ ಅದೆರಡನ್ನು ಆ್ಯಡ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 11.36. ಇದನ್ನೇ ನಾವು ಸೊ ರಿಸಲ್ಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಎ ಗಿವನ್ ಸ್ಪಿರಿಕಲ್ ಸರ್ಫೇಸ್ ದಟ್ ಈಸ್ 11.36 ಸೆಂಟಿಮೀಟರ್. ಸೊ ಅದನ್ನೇ ನಾವು 11.36 ಇಂಟು 10⁻² ಮೀಟರ್ ಅಂತ ಬರೀತೇವೆ. ಥ್ಯಾಂಕ್ ಯು.